ಓಂ ಪರಮಾತ್ಮಿಕಾಯೇ ನಮಃ. ಈ ಬ್ರಹ್ಮಾಂಡವೆಲ್ಲವೂ ಕೂಡ ಅವಳಿಗೆ ಹೇಗೆ ಗೊತ್ತಾ, ಹೇಗೆ ಹಿಡಿದಿರ್ತಾಳೆ ಗೊತ್ತಾ ಅವಳು. ನೀವು ದೇವಸ್ಥಾನಕ್ಕೆ ಹೋದರೆ ತೀರ್ಥ ತಗೊಳ್ತೀರಲ್ಲ, ಒಂದು ಉದ್ಧರಣೆ, 2 ಉದ್ಧರಣೆ, 3 ಉದ್ಧರಣೆ, ಅದೇ ನಿಮಗೆ ತೂಕ ಆಗಲ್ಲ. ಅವಳಿಗೂ ಅಷ್ಟೇ. ಈ ಬ್ರಹ್ಮಾಂಡ ಪೂರ್ಣವಾಗಿ 1 ಗ್ರಾಮ್ ಲೆಕ್ಕ. ಇನ್ನು ಅದರ ಒಳಗಡೆ ನೀವೆಲ್ಲಿದ್ದೀರಿ, ನಿಮ್ಮ ಮನೆ ಎಲ್ಲಿದೆ, ನಿಮ್ಮ ಆಸೆಗಳೆಲ್ಲಿದೆ, ಇವೆಲ್ಲವೂ ಯೋಚನೆ ಮಾಡಿ ಅವಳಿಗೆ ಒಮ್ಮೆ ನಮಿಸಿ ಬಿಟ್ಟರೆ ಅವಳು ನಿಮ್ಮ ಪರ. ಎಲ್ಲವೂ ಕೂಡ ಅವಳ ಪರ. ಆದರೆ ನೀವು ಶ್ರದ್ಧೆ ಭಕ್ತಿಯಿಂದ ಓಂ ಶ್ರೀ ಪರಮಾತ್ಮಿಕಾಯೇ ನಮಃ ಅನ್ನೋ ಮಂತ್ರವನ್ನು ಹೇಳಿದ್ರೆ ಅವಳು ನಿಮಗೆ ಸರೆಂಡರ್ ಆಗಿರ್ತಾಳೆ. ಅಂತಹ ಮಂತ್ರಾನುಷ್ಠಾನವನ್ನ ಇವತ್ತು ನೀವು ಹೇಳಿಕೊಂಡಾಗ ಅದೃಷ್ಟ ನಿಮ್ಮ ರಕ್ಷಾ ಕವಚವಾಗುವುದು. ಇನ್ನು ರಕ್ಷಾ ಕವಚವಾದಾಗ ದುರದೃಷ್ಟ ಬರಲು ಸಾಧ್ಯವೇ ಇಲ್ಲ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಮಹಿನ ರಕ್ಷತೆ ಸುಖತಃ ಕ್ರಿಯತೆ ರಾಮಾ ಭೋಗ ಪಶ್ಚಾದಂತ ಶರೀರೇ ರೋಗ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ. ಏನೋ ನಾವೇನು ಗೊತ್ತಾ ಮಾಡಿಬಿಡೋದು, ಆಮೇಲೆ ಅಯ್ಯೋ ನಾನು ಹೀಗೆ ಮಾಡಿಬಿಟ್ಟೆ ಆಗ ಮಾಡಿಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು. ಮನುಷ್ಯನಿಗೆ ಸುಖ ಬೇಕಲ್ಲ, ಅವಾಗ ಏನೇನೋ ಅವ ಮಾಡ್ತಾನೆ. ಈ ಭೋಗ ಹೇಳ್ತಾನಲ್ಲ, ಕಿಂಚಿತ್ ಭೋಗಂ ಪ್ರಸ್ಥಾಕಾರ ಅಂತ ಹೇಳ್ತಾನೆ ನೋಡಿ. ಹೇಗೆ ಆ ಸುಖವನ್ನ ಬಯಸಿ ಅವನ ವೇಶ್ಯೆಯ ಗೃಹವನ್ನ ಪ್ರವೇಶ ಮಾಡುತ್ತಾನೆ. ಅದಾದ ನಂತರ ಒಂದಷ್ಟು ದಿನಗಳಾದ ಮೇಲೆ ಯಾವುದೋ ದೊಡ್ಡ ಮಟ್ಟದ ರೋಗದಿಂದ ಪೀಡಿತನಾಗ್ತಾವಾಗ ಆಗ ಅವನಿಗೆ ಪಶ್ಚಾತ್ತಾಪ ಆಗುತ್ತದೆ. ನಾನು ಹೋಗಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು, ತಿನ್ನಬಾರ್ದಾಗಿತ್ತು, ಏನು ಪ್ರಯೋಜನ ಬಂತು? ಅದಕ್ಕಾಗಿ ಮೊದಲೇ ಕಡಿವಾಣ. ನಾನು ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು, ಅದನ್ನ ನೀನು ಮೊದಲೇ ಒಂದು ಬಾರ್ಡರ್ ಲೈನ್. ರಾತ್ರಿ ಮನೆಗೆ ಬಾಗ್ಲಾಗ್ತೀಯಲ್ಲ, ಆಗ ನಿನ್ನ ಮನಸ್ಸಿಗೆ ಒಂದು ಬಾಗಲಾಗಲ್ಲ, ಎಲ್ಲಿಗೆ ನಾನು ಹೋಗ್ಬೇಕು, ಎಲ್ಲಿಗೆ ಹೋಗಬಾರದು. ಆ ನಂತರ ನಿಮಗೆ ಯಾವ್ದಾವ್ದೋ ರೋಗ ಬಂದಾಗ ಏನು ಪ್ರಯೋಜನ? ಅದಕ್ಕಾಗಿ ಕೃಷ್ಣನ ನಾಮ ಸ್ಮರಣೆ ಅನುದಿನವೂ ಅನುಗಾಲವು ಮಾಡುತ್ತಾ ಬಾ. ಬಹುಶಃ ನಿನಗೆ ಹಿಂದಿನ ಪ್ರಾರಬ್ಧ ಬರಬೇಕು ಅಂತಿತ್ತೇನೋ, ಆದರೆ ಅವನನ್ನ ನಾಮ ಸ್ಮರಣೆ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಹಿಂದಿನ ಬ್ಯಾಲೆನ್ಸ್ ತೆಗೆದು ಅವನನ್ನ ನೀನು ಒಡೆದು ಸಾಯಿಸಲು ಅಥವಾ ಮರಣ ಶೀಘ್ರವಾಗಿ ತರಲು, ರೋಗ ರುಜಿನ ಬರಲು ನಾನು ಬಿಡುವುದಿಲ್ಲ. ಯಾಕೆ? ನನ್ನ ನಾಮ ಸ್ಮರಣೆ ಆ ಶರೀರದಲ್ಲಿದೆ, ಆ ಶರೀರದ ಒಳಗಡೆ ನಾನು ಖುಷಿಯಿಂದ ಇದ್ದೇನೆ. ಅದಕ್ಕಾಗಿ ಮತ್ತೊಂದಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾನೆ. ಅಂತಹ ದುರದೃಷ್ಟಗಳನ್ನ ದೂರ ತಳ್ತಾನೆ. ಕೃಷ್ಣನಾಮ ಸ್ಮರಣೆ ಮಾಡುತ್ತಾ ಬರನೆ. ಉಳಿದುದು ನನಗೆ ಶುಭಂ.